ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿಶ್ವ ಮಾತಾಡ್ತಿರೋದು. ಮೋಸ್ಟ್ಲಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾ ಇಲ್ಲಿ ಆರಾಮಾಗಿದ್ದೀವಿ. ಇವತ್ತಿನ ಬ್ಲಾಗ್ ಬಂದು ಮೋಸ್ಟ್ಲಿ ಟೈಟಲ್ ತಮ್ಮನಲ್ಲಿ ನೋಡಿ ಕಂಡಿದ್ದಿರ್ತೀರಾ ಅಂತ ಅನ್ಕೊತೀನಿ. ಸೊ ಅವರಿಗೆ ಸರ್ಪ್ರೈಸ್ ಆಗಿ ಫೋನ್ ಈಸ್ಕೊಡೋಣ, ಗಿಫ್ಟ್ ಮಾಡೋಣ ಅಂತ ಅನ್ನೋದು ಇವತ್ತು ಪ್ಲ್ಯಾನ್ ಇದೆ. ಏನಕ್ಕೆ ಸಡನ್ನಾಗಿ ಈ ಥರ ಪ್ಲ್ಯಾನು ಅಂತಂದರೆ, ಸೊ ನೀವು ಹೇಳ್ತಾ ಇದ್ರಿ ಆ್ಯಂಗಲ್ ಸರಿಯಾಗಿಲ್ಲ, ನಿಮ್ಮ ಫೇಸ್ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ವಿ. ಯಾಕಂದರೆ ಇದು ಕ್ಯಾಮ್ರಾದಲ್ಲಿ ತೆಗಿಯೋದ್ರಿಂದ ಇದು ಗೋಪ್ರೋ, ಸೊ ಮೋಟೋ ಬ್ಲಾಗಿಂಗ್ ಸೆಟಪಲ್ಲಿ ಸೆಟ್ ಮಾಡಿರ್ತೀವಿ. ಸೊ ಮನೇಲೆಲ್ಲ ತೆಗಿಯೋದಕ್ಕೆಲ್ಲ ಆಗೋಲ್ಲ. ಸೊ ಹಂಗಾಗಿ ನೀವು ಹೇಳ್ತಾ ಇದ್ರಿ ಫೋನಲ್ಲಿ ತೆಗೀರಿ, ಇಲ್ಲ ಅಂತಂದರೆ ಆ್ಯಂಗಲ್ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಇದು ನೋಡಿ, ಇವಾಗ ಹತ್ತಿರ ಇಟ್ಕೊಂಡು ಈ ಥರ ಮಾತಾಡ್ತೀವಿ, ಮೇ ಬಿ ಇದು ಝೂಮ್ ಆಗೇ ಕಾಣಿಸುತ್ತೆ. ಇದಿಷ್ಟು ದೂರ ಇಟ್ಕೊಂಡು ವಿಡಿಯೋ ಮಾಡಬೇಕು, ಹಾಗಾಗಿ ಕರೆಕ್ಟಾಗಿ ಬರುತ್ತೆ. ಸೊ ಇದೊಂದು ಮಿಸ್ಟೇಕ್ ಮಾಡಿದ್ವಿ. ಸೊ ಈ ಥರ ಪ್ರಾಬ್ಲಮ್ ನೆಕ್ಸ್ಟ್ ಟೈಮಿಂದ ನಿಮಗೆಲ್ಲ ಬರಲ್ಲ. ಯಾಕಂದರೆ ಅವ್ರಿಗೆ ನಾನು ಫೋನ್ ಕೊಡ್ತಾ ಇದ್ದೀನಿ. ಫೋನ್ ಇದೆ ನಮ್ಮ ಹತ್ರ ಸದ್ಯಕ್ಕೆ, ಇವಾಗ ಇಲ್ಲ ಅಂತ ಹೇಳ್ತಿಲ್ಲ. ಏನಂತ ಅಂದರೆ ಮೈಕ್ ಹೋಗ್ಬಿಟ್ಟಿದೆ, ಇನ್ನೊಂದು ಕ್ಯಾಮ್ರಾ ಕ್ಲಾರಿಟಿ ಅಷ್ಟಿಲ್ಲ, ಹೋಗ್ಬಿಟ್ಟಿದೆ. ಅದು ಏನಕ್ಕೆ ರೀಸನ್ ಅಂದರೆ ನಾನೇ ಎತ್ತಾಕ್ಬಿಟ್ಟೆ ಫೋನ್ನ ಒಂದ್ಸಲಿ ಗಾಡೀಲಿ ಹೋಗ್ಬೇಕಾರೆ. ಸೊ ಹಂಗಾಗಿ ಅವತ್ತಿಂದ ಫೋನ್ ಹೊಡೆದೋಯ್ತು. ಅವತ್ತಿಂದನೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಫೋನಲ್ಲೇ. ಸೊ ಹಂಗೆ ಕ್ಯಾಮ್ರಾದಲ್ಲೇ ಮಾಡಿ ಫೋನಿಗೆ ಹಾಕ್ಕೊಂಡು ಫೋನಲ್ಲಿ ಎಡಿಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ಅದೇ ಹಂಗಾಗಿ ಅವ್ರಿಗೆ ಒಂದು ಫೋನ್ ಕೊಡ್ಸೋಣ ಅಂತ ಐಡಿಯಾ ಬಂತು. ಫ್ರೆಂಡ್ಸ್ ಹತ್ರ ಕೇಳ್ಕೊಂಡು ವ್ಲಾಗ್ ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಬಟ್ ಫ್ರೆಂಡ್ಸ್ ಎಲ್ಲ ಅಷ್ಟೊಂದು ಈಸಿಯಾಗಿ ಕೊಡಲ್ಲ ನಮಗೆ. ಕೊಟ್ಟರು ಏನು ಗೊತ್ತಾ, ಮಖ ಒಂಥರ ಮಾಡ್ಕೊತಾರೆ. ಯಾವಾಗಲೂ ಇವರು ಫೋನ್ ಕೇಳ್ತಾನೆ ಇರ್ತಾನೆ. ಯೂಟ್ಯೂಬಲ್ಲೇ ನಮ್ಗೆ ಏನೇ ಕಾಸು ಬಂದ್ರೂ ಸ್ವಲ್ಪ ಕ್ರಿಟಿಕಲ್ ಸಿಚುವೇಶನ್ ಇದೆ, ಎಲ್ಲನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇವಾಗ ಫ್ಯಾಮಿಲಿನೂ ರನ್ ಔಟ್ ಮಾಡಬೇಕು, ಮನೇನೂ ನೋಡಬೇಕು, ಯೂಟ್ಯೂಬು ನೋಡಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಸೊ ಹಂಗಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಸೊ ಏನಿಲ್ಲ, ನನಗೆ ಅವರು ಯೂಟ್ಯೂಬಲ್ಲಿ ಕಾಸು ಬಂದ್ರೂ, ಅವರು ಕೆಲ್ಸಕ್ಕೆ ಹೋಗಿ ಕಾಸು ಏನೇ ಹೇಳಿದ್ರು ಕಾಸೆಲ್ಲ ಮೇಂಟೈನ್ ಮಾಡ್ಕೊ ನೀನು ಅಂತ ಅಂದ್ಬಿಟ್ಟು ನನಗೆ ತಂದ್ಕೊಟ್ಬಿಡ್ತಾರೆ. ಸೊ ಹಂಗಾಗಿ ಅದರಲ್ಲೇ ನಾನು ಕಾಸು ಕೂಡಿಕ್ಕಿ 5 ತಿಂಗಳು, ಬಟ್ ಅವ್ರು ಗೊತ್ತಿಲ್ಲದಲ್ಲೇ ಕೂಡಿಕ್ಕಿ ಇರೋದು. ಲೆಕ್ಕ ಕೇಳ್ತಾರೆ, ಬಟ್ ಲೆಕ್ಕ ಕೇಳಿ ನಾನೇನು ಸ್ವಲ್ಪ ಜಾಸ್ತಿ ಲೆಕ್ಕ ಹೇಳಿಬಿಟ್ಟು ಆ ಕಾಸನ್ನ ಎಲ್ಲ ಕೂಡಿಕ್ಕಿ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ಕಾಸು ಕೂಡಿಕ್ಕಿ ಫೋನ್ ಕೊಡಿಸ್ತಾ ಇರೋದು. ಸೊ ಈ ವ್ಲಾಗ್ ಹೆಂಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಚೆನ್ನಾಗಿಲ್ಲ ಅಂತಂದರೆ ಸೀರಿಯಸ್ ಆಗಲೂ ಬೈಕೋಬೇಡಿ. ಐ ಟ್ರೈ ಮೈ ಬೆಸ್ಟ್, ಯಾಕಂದರೆ ನನ್ನ ಬೆಸ್ಟ್ನ ನಾನು ಖಂಡಿತ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಅವ್ರಿಗೆ ಟೈಮ್ ಆಲ್ರೆಡಿ 10:30 ಆಗಿದೆ. ಅವ್ರು ಇವಾಗ ತಾನೇ ಹೋದ್ರು, 9 o'clock ಸಮಥಿಂಗ್ ಏನೋ ಆಯಿತು. 9:30ಗೆ ಹಂಗೆ ಹೋದ್ರು. ಸೊ ಪಟ್ಟಂತ ಹೋಗಿ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ, ಹೆಂಗಿರುತ್ತೆ, ಅಲ್ಲಿ ಹೋಗಿ ಯಾವ ಥರ ಇರುತ್ತೆ ಫೋನು, ಅದು ಇದೆಲ್ಲ ನೋಡಬೇಕು. ಸೊ ಇಲ್ಲಿಂದ ನಾನು ಹೋಗ್ತಾನೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ತುಂಬ ದೂರ ಎಲ್ಲ ಏನಿಲ್ಲ, ಹತ್ರನೇ ಇರೋದು. ಹೋಗಿ ಶೋರೂಮ್ಗೆ ಹೋಗಿ ಫೋನ್ ಪರ್ಚೇಸ್ ಮಾಡೋದು, ಅದು ಇದೆಲ್ಲ ನಾನು ವ್ಲಾಗಲ್ಲಿ ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಂದ ನಾನು ಇವಾಗ ಹೊರಡೋಣ, ಟೈಮ್ ಆಗೋಯ್ತು ತುಂಬ. ಮಾತಾಡ್ತಾನೆ ಇದ್ದರೆ ನಾನು ಮಾತಾಡ್ತಾನೆ ಇರ್ತೀನಿ. ಸೊ ಬ್ಯಾಗ್ ಇಲ್ಲಿದೆ, ಬ್ಯಾಗೆಲ್ಲ ಎತ್ಕೊಂಡು ಇವಾಗ ಹೊರಡಬೇಕು. ಬನ್ನಿ ಬೇಗ ಹೋಗಿ ಪರ್ಚೇಸ್ ಮಾಡಿ, ಅವ್ರು ಬರೋಷ್ಟರಲ್ಲೇ ಗಿಫ್ಟ್ ರ್ಯಾಪ್ ಬೇರೆ ಮಾಡಿಸ್ಬೇಕು. ಗಿಫ್ಟ್ ರ್ಯಾಪ್ ಮಾಡಿ ಫೋನ್ ಪರ್ಚೇಸ್ ಮಾಡಿ ಅಲ್ಲೆಲ್ಲ ಹೋಗಿ ಸೆಲೆಕ್ಟ್ ಮಾಡಬೇಕು. ಟೈಮ್ ತುಂಬ ಆಗ್ಬಿಟ್ಟಿದೆ. ಸೊ ಇವತ್ತು ಇನ್ನೊಂದೇನಾಯಿತು ಅಂತಂದರೆ, ನಿಮ್ಗೆ ಹೇಳೋದೇ ಮರ್ತೋಯ್ತು. ಇನ್ನೊಂದೇನಾಯಿತು ಅಂತಂದರೆ, ಇವತ್ತು ನಾನು ಕೆಲ್ಸಕ್ಕೆ ಹೋಗಿಲ್ಲ, ರಜಾ ಹಾಕಿದ್ದೀನಿ. ಏನಿಂಗೆ ಅಂದರೆ ಹುಷಾರಿಲ್ಲ, ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಳ್ಳು ಹೇಳಿ ನಾನು ರಜಾ ಹಾಕಿ ನಾನು ಈ ವ್ಲಾಗ್ ತೆಗಿತಾ ಇರೋದು. ಸೊ ಬನ್ನಿ ಹೋಗೋಣ, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಲೈಟು ಆಫ್ ಮಾಡೋಣ. ಸೀರಿಯಸ್ ಆಗಲೂ ಒಂದು ಇಟ್ಕೊಂಡು ಅಂದ್ಬಿಡ ಹಂಗೆ ಮಾತಾಡ್ತಾ ಇರೋಣ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಬೇಗ ಪುಟ್ಪಟ್ಟಂತ ಹೋಗಬೇಕು. ಸೊ ಆಲ್ರೆಡಿ ಮಳೆ ಬರೋ ಥರ ಇದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೇಗ ಹೋಗಿ, ಸಪೋಸ್ ನನಗೆ ಫೋನ್ ಇಲ್ಲಿ ಸಿಕ್ಕಿಲ್ಲ ಅಂತಂತಂದರೆ ನಾನು ರಾಜಾಜಿನಗರಲ್ಲಿ ವಿಜಯನಗರ ಮೇ ಬಿ ನಾನು ಹೋಗಲೇಬೇಕು. ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಹೆಂಗೋ ನೋಡ್ತಿದ್ದಾರೆ, ನನಗೆ ಸ್ವಲ್ಪ ಭಯ ಆಗ್ತಾಯಿದೆ. ಸೊ ಇಲ್ಲಾಗ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ರೋಡಲ್ಲೇ. ಸೊ ಸೀರಿಯಸ್ಸಲ್ಲಿ ತುಂಬ ಅಂದರೆ ತುಂಬ ಭಯ ಆಗ್ತಿದೆ. ಮೇ ಬಿ ನಾನು ಹಿಂಗೆ ವ್ಲಾಗ್ ಮಾಡ್ತಾಯಿದ್ದೀನಿ, ಅವ್ರು ಅವತ್ತು ಚಪ್ಪಲ್ ತೊಗೊಂಡು ಹೋಗ್ಬೇಕಾರೆ ಹೆಂಗೆ ವ್ಲಾಗ್ ಮಾಡೋದು ಅಂತಲೇ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾನು ರೋಡಲ್ಲೇ ನಡ್ಕೊಂಡು ಒಬ್ಬಳೇ ಅದು ಹೋಗ್ತಾ ಇರೋದು.
ಹೆಂಗಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಓಕೆ ಬನ್ನಿ ಹೋಗೋಣ. ನಾನು ಅಲ್ಲಿಗೆ ಹೋಗ್ತಾ ಹೋಗ್ತಾ ನಾನು ಇನ್ನೂ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ತುಂಬ ದೂರ ಎಲ್ಲ ಏನಿಲ್ಲ, ಇಲ್ಲೇ ಸರ್ವಿಸ್ ರೋಡ್ ಹತ್ರನೇ ಒಂದು ಫೋನ್ ಅಂಗಡಿ ನೋಡಿದ್ದೀನಿ. ಸೊ ಅಲ್ಲಿ ಹೋಗಿ ಒಂದ್ಸಲಿ ಚೆಕ್ ಮಾಡಬೇಕು. ಮೇ ಬಿ ಅಲ್ಲಿಲ್ಲ ಅಂತಂತಂದರೆ ನಾನು ರಾಜಾಜಿನಗರ್ ವಿಜಯನಗರಕ್ಕೆ ಹೋಗಲೇಬೇಕು. ಸೊ ನಾನು ಅವತ್ತೊಂದು ಮಾಡಿರೋ ಮಿಸ್ಟೇಕ್, ಫೋನ್ ಹೊಡೆದಾಕಿದ್ದಿಂದ ಇಷ್ಟೊಂದು ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಾನು ಇದೇ ಅಂಗಡಿಗೆ ಬಂದು ಚೆಕ್ ಮಾಡಿದೆ. ಸೊ ನನಗೆ ಸಿಕ್ಕಿಲ್ಲ ಫೋನ್. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಫೋನ್ ಸಿಕ್ಕಿಲ್ಲ. ಸೊ ಮೇ ಬಿ ನಾನೀಗ ಜಾಲಹಳ್ಳಿ ಕ್ರಾಸಿಗೆ ಹೋಗಬೇಕು ಅಂತ ಅಂದ್ಕೊತೀನಿ. ಬನ್ನಿ ಹೋಗೋಣ. ಯಾಕಂದರೆ 5G ಫೋನ್ ಕಲೆಕ್ಷನ್ನೇ ಇಲ್ಲ ಫೋನು ಇಲ್ಲಿ. 5G ಫೋನಲ್ಲಿದೆ ಎರಡೇ ಫೋನ್ ಇರೋದು. ನನ್ನ ಹತ್ರ ವಿವೋ Y35 ಇದೆ, ಅದಕ್ಕಿಂತ ಚಿಕ್ಕ ಫೋನ್ ಇದೆ ಇಲ್ಲಿ ಹೊರತು ಬೇರೆ ಯಾವುದು ಬ್ರ್ಯಾಂಡ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ಬೇರೆ ಕಡೆ ಹೋಗಿ ಚೆಕ್ ಮಾಡೋಣ. ಮೇ ಬಿ ಇವಾಗ ಜಾಲರಿ ಕ್ಲಾಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಅಲ್ಲಿಲ್ಲ ಅಂತ ಅಂದರೆ ನಾನು ರಾಜಾಜಿನಗರ್ಗೆ ಹೋಗ್ಬೇಕು. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಎಲ್ಲರೂ ಎಲ್ಲಿ ನೋಡ್ತಿದ್ದಾರೆ ಗೊತ್ತು, ಒಂಥರ ಭಯ ಆಗ್ತಿದೆ. ಸೊ ನಾನು ಇವಾಗ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ಒಂದೇ ಸ್ಟಾಪ್ ಅಲ್ವಾ ಅಂತಂದು ಅಂದ್ಬಿಟ್ಟು ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇಷ್ಟು ದೂರ ಬಂದಿರೋದು ನೋಡಿದ್ರೆ ಅವ್ರು ಗೊತ್ತಾಯ್ತು ಅಂತಂದರೆ ನಿಜವಾಗ್ಲೂ ಬೈತಾರೆ. ಸೊ ಹಾಗಾಗಿ ಇಲ್ಲಿ ಹೋಗ್ಬಿಟ್ಟು ನಾನು ನೋಡ್ತೀನಿ 5G ಫೋನ್ ಇದೆಯೋ ಇಲ್ಲವೋ ಏನು ಅಂತ ಅಂದ್ಬಿಟ್ಟು. ಯಾಕಂದರೆ ಗಾಡಿ ಸೌಂಡ್ ಬಸ್ಸುಗಳೆಲ್ಲ ಹೋಗ್ತಿದೆ, ತುಂಬ ಸೌಂಡ್ ಇರುತ್ತೆ, ಮಾತಾಡೋದು ಕೇಳಿಸುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಓಕೆ ಬನ್ನಿ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ನಾನು ಶೋರೂಮ್ಗೆ ಹೋಗಿ ನಾನು ಬ್ಲಾಗ್ ಕಟ್ಟಿರ್ತೀನಿ. ಇದೇನಾ? ಹಾಂ ಪಿನ್ ಕೊಡಿ. ಇವಾಗ ನನ್ನ ಹತ್ರ 4G ಸಿಮ್ ಇದೆಯಲ್ಲ, ಅದು ಹೆಂಗೆ ಆಗುತ್ತೆ ಅನಿಸ್ತು? ಯಾವ್ದು ನಿಮ್ಮ ಹತ್ರ 5G ಇರೋದು? ಸರಿ 4G ಇದೆ ಸಿಮ್. ಸರಿ 4G ಯಾವ ಸಿಮ್ ಇದೆ? ಜಿಯೋ ಇರೋದು. ಇದಕ್ಕೆ ಹಾಕಿ 5G ಅಪ್ಡೇಟ್ ಆಗುತ್ತೆ. ಬೇರೆ ಎಲ್ಲ ನಾನೇ ಕೊಡ್ತೀನಿ, ವೋಡಾಫೋನ್, ಏರ್ಟೆಲ್. ಜಿಯೋ ಒಂದು ಇಲ್ಲಿ ಅಯ್ಯಪ್ಪ ಟೆಂಪಲ್ ರೋಡಲ್ಲಿ ಒಂದು ರಿಲಯನ್ಸ್ ಫ್ರೆಶ್ ಇದೆ ನೋಡಿದ್ದೀರಾ? ಅದ್ರ ಪಕ್ಕ ಜಿಯೋ ಆಫೀಸ್ ಇದೆ, ಅಲ್ಲಿ ಹೋಗಿ 5G ಕೊಡ್ತೇನೆ. ಇಲ್ಲಾಂದ್ರೆ ಇದು ಹಾಕಿದ್ರೆ ಅದು ಆಟೋಮೆಟಿಕ್ 5G ತಗೊಳುತ್ತಂತ ಏನು ಪ್ರಾಬ್ಲಮ್ ಆಗಲ್ಲ ಅಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ವರಿ ಮಾಡ್ಕೊಬೋದು. ಇದಕ್ಕೆ ಮೆಮೊರಿ ಕಾರ್ಡ್ ಎಲ್ಲ ಹಾಕ್ಬೋದು. ಇನ್ಬಿಲ್ಟ್ 128 GB ಇದೆ, ಬೇಕು ಅಂದರೆ ಹಾಕ್ಬೋದು. ಬೇಕಂದ್ರೆ ಹಾಕೋಬೋದು. ಮೇನ್ ಅದೇ ಬೇಕಾಗಿರೋದು, ಮೆಮೊರಿ ಕಾರ್ಡ್ ಹಾಕೋಬೇಕು. ಲಾಕ್ ಈಗ ಯಾರು ಮೆಮೊರಿ ಕಾರ್ಡ್ ಯೂಸ್ ಮಾಡಲ್ಲ ಅಲ್ವಾ? ಬಟ್ ನಮಗೆ ಯೂಸ್ ಆಗುತ್ತೆ. ನಾವು 1 ಅವರ್ 2 ಅವರ್ ಬ್ಲಾಗ್ ಎಲ್ಲ ಮಾಡ್ತೀವಲ್ಲ. ಸೊ ಗೈಸ್ ಫೈನಲಿ ಫೋನ್ ತೊಗೊಂಡಿದ್ದೀನಿ. ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೇನೋ ಇಲ್ಲೋ ಅಂತ ನೋಡೋಣ. ಏನಿಲ್ಲ, ಇವಾಗ ನಾನು ಮತ್ತೆ ಮನೆಗೆ ಹೋಗಬೇಕು. ಸೊ ಗಿಫ್ಟ್ ಡ್ರಾಪ್ ಮಾಡ್ತಿಲ್ಲ, ಗಿಫ್ಟ್ ಡ್ರಾಪ್ ಮಾಡಿಸ್ಬೇಕು. ಸೊ ಅಲ್ಲಿ ಹೋಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಹೇಳಿದೆ ಅಲ್ಲೇ ಗಿಫ್ಟ್ ಡ್ರಾಪ್ ಮಾಡೋಣ ಅಂತ ನಾನು ಹೇಳಿದೆ. ಗಿಫ್ಟ್ ಡ್ರಾಪ್ ಮಾಡೋದು ಬೇಡ ಅಂತ ಅನ್ನಿಸ್ತಿದೆ. ಯಾಕಂದರೆ ಹಂಗೆ ತೊಗೊಳಕ್ಕೆ ಕೊಡೋಣ. ಸೊ ಇದಕ್ಕೆ ನಾನು ಜಾಸ್ತಿ ಅಮೌಂಟ್ ಕೊಟ್ಬಿಟ್ನೇನೋ ಅಂತ ಅನ್ನಿಸ್ತಿದೆ ಒಂದು ಸೈಡು. ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಅವ್ರು ಏನಂತಾರೋ ಏನು ಮಾಡ್ತಾರೋ ಅಂತ ಸೀರಿಯಸ್ ಆಗಲೂ ಭಯ ಆಗ್ತಿದೆ. ನೋಡೋಣ ಏನಾಗುತ್ತೆ. ಬಟ್ ಗಿಫ್ಟ್ ಡ್ರಾಪಲ್ಲ ಏನು ಮಾಡಲ್ಲ, ಹಂಗೆ ತೊಗೊಳೋಕೆ ಪ್ರೆಸೆಂಟ್ ಮಾಡ್ತೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಪಾರ್ಟ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಡ್ತೀನಿ. ಆಮೇಲೆ ಅವರು ಮನೆಗೆ ಬಂದ ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಕ್ಯಾಮ್ರಾ ಯಾಕೆ? ಊಟ ಮಾಡ್ದ? ಮಾಡಿದೆ ಅನ್ನ ಸಾರು. ಅನ್ನ ಸಾರು. ಏನು ಕ್ಯಾಮ್ರಾ ಎಲ್ಲ ತೆಗ್ದು ವ್ಲಾಗ್ ಮಾಡ್ತಿದ್ದ? ಇದೇನಿದು?
ಓಪನ್ ಮಾಡಿ ನೋಡು. ಮೊಬೈಲಾ? ವಿವೋ Y58 5G. ಹೌದು, ಅಮೌಂಟ್ ಹೆಂಗಿತ್ತು? ಎಲ್ಲ ಇತ್ತು, ಹೆಂಗೋ ಇತ್ತು. ಎಷ್ಟು? 19. 19,000. ಕುತ್ಕೋ. ಹೆಂಗೆ ಅರೇಂಜ್ ಮಾಡಿದೆ ಅಂತ ನನಗೆ ಯಾರತ್ರ ಸಾಲ ಇಸ್ಕೊಂಡ? ಯಾರ ಹತ್ರ ಸಾಲ ಇಸ್ಕೊಂಡಿಲ್ಲಪ್ಪ. ಇವಾಗ ಏನಕ್ಕೆ ಮೊಬೈಲ್? ನನ್ನ ಹತ್ರನೇ ಆಯ್ತಲ್ಲ ಅವತ್ತು ಮೊಬೈಲ್. ಅಪ್ಪ ಏನೋ ಮೊಬೈಲ್. ಹಾ ಆಯ್ತಲ್ಲ ಮೊಬೈಲು. ಬಟ್ ಅದೇ ಇದ್ರಲ್ಲೆಲ್ಲ ವಿಡಿಯೋಸ್ ಮಾಡಕ್ ಆಗಲ್ಲ, ಮೈಕ್ ಹೋಗ್ಬಿಟ್ಟಿದೆ. ಚೆನ್ನಾಗಿದೆ, ಬಟ್ ಆದ್ರೆ 19,000 ಆಯ್ತಾ ಇದು? 6000 mAh ಬ್ಯಾಟ್ರಿ ಪಿಕಪ್ಪು. RAM 8GB RAM ಏನು? ನಾ ಕೇಳಿದ್ದೀನಿ ಇದಕ್ಕೆ ಸಿಮ್ಮು 4G. ಸೊ 4G ಸಿಮ್ನ ಈ 5G ಫೋನ್ಗೆ ಹಾಕಿದ್ರೆ ಹಾಕ್ಬೋದಂತ, ಏನು ಪ್ರಾಬ್ಲಮ್ ಆಗಲ್ಲ. ಸಪೋಸ್ ನಮಗೆ ಇಲ್ಲ 4G ಸಿಮ್ಮೇ ಬೇಕು ಅಂತಂದರೆ 4G ಸಿಮ್ನ 5G ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿಂದ ಈ ವ್ಲಾಗ್ ಅಷ್ಟೇ ಕ್ಯಾಮ್ರಾದಲ್ಲಿ ಮಾಡೋದು, ಆಮೇಲೆ ಫೋನ್ನಲ್ಲಿ ಮಾಡೋದು ಕ್ಯಾಮ್ರಾ ವಿಡಿಯೋಸ್. ಕಂಟೆಂಟ್ ಏನು? ಏನು ಕಂಟೆಂಟ್? ಇವತ್ತು ಕಂಟೆಂಟ್ ತೆಗ್ದಿದ್ದೀನು. ಫೋನ್ ತಗೊಂಡ್ಬರ್ಬೇಕಂತ ಹೋಗಿದ್ದೆ ನಾನು. ಸ್ಲಿಪ್ಪರ್ ತಗೊಂಡ್ಬರಕ್ ಹೋಗಿದ್ದೆ. ಸೊ ಅದೇ ತರ ಫೋನ್ ತಗೊಂಡೋಗ್ಬರಕ್ ಹೋಗಿದ್ಯಾ? ಎಸ್. ಇದ್ರಲ್ಲಿ ನನಗೆ ಬೇರೆ ನಾಟಕ ಮಾಡಿದೆ ಇವತ್ತು. ಮೈ ಹುಷಾರಿಲ್ಲ, ನಾನು ರಜಾ ತಗೊಂತೀನಿ ಅಂತ ಅಂದಿದ್ದಕ್ಕೆ ನಾನು ಬಿಟ್ಬಿಟ್ಟು ಹೋಗ್ದೆ ಸೈಲೆಂಟಾಗೆ. ನಾನೇನು ಮಾತಾಡಿಲ್ಲ. ಏನೇನೋ ಮಾಡಿದ್ಯಾ ಕೆಲಸ. ಯಾಕೆ ಚೆನ್ನಾಗಿಲ್ಲ? ಏನೇನೋ ಮಾಡಿದ್ಯಾ? ಏನೇನೋ ಏನಿಲ್ಲ. ಯಾಕೆ ಸೈಲೆಂಟ್ ಆಗಿದ್ಯಾ? ನಿದ್ದೆ ಬರ್ತೈತೆ ನನಗಲ್ಲಿ. ಸರಿ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ನಾವು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀವಿ. ಸೊ ಚೆನ್ನಾಗಿದೆ ಮೊಬೈಲ್, ಬಟ್ ಆದ್ರೆ ನನ್ಗೆ ಏನಂದ್ರೆ 19,000 ಜಾಸ್ತಿ ಆಯ್ತು. ಮೇ ಬಿ ಸ್ವಲ್ಪ ಕಮ್ಮಿ ಮಾಡ್ಬೋದಿತ್ತು. ಅವಳು ಆನ್ಲೈನಲ್ಲಿ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಕೊಡ್ತಾಳಂತ. 1 ರೂಪಾಯಿನೂ ಕಮ್ಮಿ ಮಾಡಲ್ಲ. ನೀನ್ ತಾನೇ ಬ್ಲಾಗ್ ಮಾಡಿದೆ, ನೀನೇ ಬ್ಲಾಗ್ ಎಂಡ್ ಮಾಡು. ಏನು ಮಾಡ್ತೀನಿ? ನೀನೇ ಎಂಡ್ ಮಾಡು. ಮಾಡಿ ಹೆಣ್ಣು ಮಾಡಿ ನೀನು. ನಾನೇನಂತ ಎಂಡ್ ಮಾಡ್ಲಿ? ನೀ ತಾನೇ ಬ್ಲಾಗ್ ತೆಗ್ದಿದ್ದು. ಬ್ಲಾಗ್ ತೆಗ್ದಿರೋದು ನಾನು, ಅದೇನಂತ ನೀ ಹೇಳೇ ಇಲ್ಲ. ಆಗ್ಲೇ ಹೆಣ್ಣು ಮಾಡು ಅಂತಂತಂದ್ರೆ ಚೆನ್ನಾಗಿದೆ ಪಾ, ಬಟ್ ಆದ್ರೆ ಇವಾಗಿರೋ ಸಿಚುವೇಶನ್, ಇವಾಗಿರೋ ಕಷ್ಟಕ್ಕೆ ಏನಕ್ಕೆ ಅಂತ ನಾನು ಇದನ್ನೇ ಒಂದೊಂದು 3 ತಿಂಗಳು 4 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ಇಷ್ಟು ದಿನ ಅಡ್ಜಸ್ಟ್ ಮಾಡ್ಬಿಟ್ಟೆ. ಸರಿ, ಏನೋ ಫಸ್ಟ್ ಈಸ್ಕೊಟ್ರೆ ಬೇಡ ಅನ್ನೋದು. ಸರಿಪಾ, ಫಸ್ಟ್ ಈಸ್ಕೊಟ್ಟಿದ್ದೆ, ಯಾಕೆ ಬೇಡ ಅಂತ ಅನ್ಬೇಕು. ಇಟ್ಕೊಂತೀನಿ ಬಿಡು, ಮೆಮೊರಿಯಬಲ್. ಓಕೆನಾ? ಓಕೆನಾ? ಈ ಫೋನು ನಮ್ಮ ಮಮ್ಮಿದು. ಆಲ್ಬಮ್ ಮಾಡಿ ಇಕ್ಬಿಡೋಣ. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಇಕ್ಬಿಡೋಣ. ಆಲ್ಬಮ್ ಅಂದರೆ ಲ್ಯಾಮಿನೇಷನ್ ಮಾಡ್ತಾರಲ್ಲ ಆ ಥರ. ಶೇಪ್ ಹೋಗ್ಬಿಟ್ಟು ಮಲ್ಕೊಬೇಕು. ಹೋಗು, ನೀನು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಹೇಳಪ್ಪ ಬೇಗ, ನೀನ್ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅಟ್ಲೀಸ್ಟ್ ಒಂದು ಬಾಯಿನ ಹೇಳಿಲ್ಲ ಅಂದ್ರೆ. ಬಾಯ್ ಬಾಯ್.
ಸರಿ ಓಕೆ ಗೈಸ್, ಲವ್ ಯು, ಟೇಕ್ ಕೇರ್. ಇದೇ ತರ ಸಪೋರ್ಟ್ ಮಾಡಿ. ಏನೇನೋ ಮಾಡೋಲೆ, ಏನಕ್ಕೆ ಇದಲ್ಲ? ಅದನ್ನೇ ಹಿಡ್ಕೊಂಡು ನೀ ಹೇಳ್ಬೇಡ, ನೀನು ತಂದ್ಕೊಟ್ಟಿದ್ ವೇಸ್ಟ್ ನಿನಗೆ. ಏನಕ್ಕಿದೆಲ್ಲ ಅಂತ ಕೇಳ್ತಾನೆ ಇರು. ಸರಿ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್.